ಹಾಯ್ ನಮಸ್ಕಾರ, ನಾನು ಕುಸುಮ. ವೆಲ್ಕಮ್ ಟು ಫ್ಯಾಸಿನೇಟ್ ಗಾರ್ಡನರ್. ಟೆರೆಸ್ ಗಾರ್ಡನಲ್ಲಿ ಬೆಳೆದ ಅರಿಶಿಣನ ಹಾರ್ವೆಸ್ಟ್ ಮಾಡೋಣ. ಎಲೆ ಯಾವಾಗ ಎಲ್ಲೋ ಟರ್ನ್ ಆಗ್ತಾ ಇದೆ ಅನ್ನೋವಾಗೆ ನಾನು ಸ್ವಲ್ಪ ನೀರನ್ನು ಕಡಿಮೆ ಹಾಕ್ತಾ ಬರ್ತಾಯಿದ್ದೀನಿ. ಎಲೆ ಎಲ್ಲ ಒಣಗೋಕ್ಕೆ ಶುರು ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಫುಲ್ ಎಲೆ ಎಲ್ಲ ಒಣಗಿದೆ. ಇದೊಂದು ಸೈನ್ ನಮ್ಗೆ ಇವಾಗ ಹಾರ್ವೆಸ್ಟ್ ಟೈಮ್ ಅಂತ. ಒಂದೊಂದು ಮೊಳಕೆ ಬಂದಿದೆ, ಆದರೂ ಪರವಾಗಿಲ್ಲ, ಹಾರ್ವೆಸ್ಟ್ ಮಾಡ್ಬೋದು. ಮೇಲೆಲ್ಲ ಎಷ್ಟು ಚೆನ್ನಾಗಿ ಅರಿಶಿಣ ಕಾಣಿಸ್ತಾ ಇದೆ ನೋಡಿ. ಇದರಲ್ಲೂ ನೀವು ನೋಡ್ಬೋದು, ಆಲ್ಮೋಸ್ಟ್ ಎಲ್ಲನೂ ಎಲೆಗಳು ಫುಲ್ಲು ಒಣಗಿಬಿಟ್ಟಿದೆ. ಇಲ್ಲಿ ಬೇಷನ್ ಉಲ್ಟಾ ಮಾಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅರಿಶಿಣ ಕಾಣಿಸ್ತಾ ಇದೆ ಅಂತ. ಸೈಡಲ್ಲೆಲ್ಲ ಎರೆಹುಳಗಳೂ ಇದೆ. ಯಾವುದೇ ಥರ ಇದಕ್ಕೆ ಡ್ಯಾಮೇಜ್ ಆಗದಿರೋಂಗೆ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಚೆನ್ನಾಗಿ ಹೆಲ್ತಿಯಾಗಿ ಅಂತೂ ಫಾರ್ಮ್ ಆಗಿದೆ ಅರಿಶಿಣ. ಇದು 8 ಇಂದ 9 ತಿಂಗಳು ಬೆಳೆಸಿರೋ ಅರಿಶಿಣ. ತುಂಬಾ ಮಣ್ಣಿದೆ, ಸೈಡಲ್ಲೆಲ್ಲ ತುಂಬ ಮಣ್ಣು ಮೆತ್ಕೊಂಡಿದೆ, ಆದರೆ ತುಂಬ ದೊಡ್ಡ ಸೈಜಾಗೆ ಬಂದಿದೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಹೆಲ್ದಿಯಾಗಿದೆ ಅಂತ ನೋಡಿ. ನೋಡ್ಬೋದು ಎಷ್ಟು ಹೆಲ್ದಿಯಾಗಿದೆ ಅಂತ ಅರಿಶಿಣ. ಆರಾಮಾಗಿ ಬೆಳೆಸ್ಕೊಬೋದು ಟೆರೆಸ್ ಗಾರ್ಡನಲ್ಲಿ. ಒಂದು ಸತಿ ಟ್ರೈ ಮಾಡಿ. ಏನಂದರೆ ಸ್ವಲ್ಪ ಟೈಮ್ ಟೇಕಿಂಗ್ ಅಷ್ಟೇ. 8 ಇಂದ 9 ತಿಂಗಳು ಇದನ್ನು ಬೆಳೆಸ್ಮೇಲೆ ನಮಗೆ ಎಂಡ್ ರಿಸಲ್ಟ್ ತುಂಬ ಖುಷಿ ಕೊಡುತ್ತೆ. ಮನೆಯಲ್ಲೇ ಆರಾಮಾಗಿ ಆರ್ಗ್ಯಾನಿಕ್ ಅರಿಶಿಣ ಬೆಳೆಸ್ಕೊಬೋದು. ಆದರೆ ಸ್ವಲ್ಪ ಇದು ಕ್ಲೀನ್ ಮಾಡೋವಾಗ ಮಾತ್ರ ಸ್ವಲ್ಪ ಮಣ್ಣಿದೆ ಅಷ್ಟೇ. ನೀವು ನೋಡ್ಬೋದು ಇಲ್ಲಿ ಅರಿಶಿಣ ರೂಟ್ಸೂ ಅಷ್ಟೇನು ಇರಲ್ಲ. ಒಂದೇ ಬೇಷನಲ್ಲಿ ಒಂದು 4 ಮೊಳಕೆಗಳನ್ನ ಹಾಕಿದ್ದೆ. ಇವಾಗ ಇನ್ನೊಂದು ಮೊಳಕೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೋಡಿ. ಎಷ್ಟು ಫ್ರೆಶ್ ಅರೋಮಾ ಇದೆ. ಒಂದು ಚಿಕ್ಕ ಮೊಳಕೆ ಇಕ್ಕಿದ್ರೆ ಸಾಕು, ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ತುಂಬಾ ಹೆಲ್ದಿಯಾಗಿ ಬೆಳೆದಿದೆ ಇದು. ನೀವು ಆ ಸೈಜಲ್ಲೇ ನೋಡಿ ಹೇಳ್ಬೋದು ಎಷ್ಟು ಹೆಲ್ದಿಯಾಗಿದೆ ಅಂತ. ಇದು ಬಂದು ಅರಿಶಿಣ ರೂಟ್ಸು. ಇದೇನು ನಮ್ಗೆ ಅಷ್ಟೊಂದು ಯೂಸ್ ಏನಿಲ್ಲ. ಎಲ್ಲ ನೀಟಾಗಿ ತೆಗ್ದು ಬೇಕಂದರೆ ನೀವು ಕಂಪೋಸ್ಟ್ ಬಿನ್ನಲ್ಲಿ ಹಾಕೊಬೋದು. ಯಾವುದೇ ಥರ ವೇಸ್ಟೇಜ್ ಅಂತೂ ಬರಲ್ಲ. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅರಿಶಿಣ ರೂಟ್ಸು. ಇದು ಅರಿಶಿಣ ರೂಟ್ಸ್ ತುಂಬ ಚೆನ್ನಾಗಿ ಬೆಳೆದಿದೆ, ಪ್ಲಸ್ ಅರಿಶಿಣನೂ ಬೆಳೆದಿದೆ. ಇವಾಗ ಈ ಸೈಡ್ ಅರಿಶಿಣ ನೋಡೋಕೆ ಹೋದರೆ ಇಲ್ಲೂ ಚೆನ್ನಾಗೇ ಬಂದಿದೆ. ತುಂಬ ಮಣ್ಣು ತುಂಬ್ಕೊಂಡ್ಬಿಟ್ಟಿದೆ. ಯಾಕಂದರೆ ಇದು ರೂಟ್ ಕ್ರಾಪ್ ಆಗಿರೋದ್ರಿಂದ ಮಣ್ಣಲ್ಲೇ ಬೆಳೀತಾ ಇರುತ್ತಲ್ಲ, ಅದಕ್ಕೆ ತುಂಬ ಮಣ್ಣಿದೆ. ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೈಡಲ್ಲೇ ತುಂಬ ಮಣ್ಣು ಅಂದರೆ ಮೆತ್ಕೊಂಡಿರುತ್ತೆ. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಅರಿಶಿಣದ ಎಲೆ ಯಾವಾಗ ಎಲ್ಲೋ ಟರ್ನ್ ಆಗ್ತಾಯಿದೆ ಅಂದರೆ ಅವಾಗ ಸ್ವಲ್ಪ ನಾನು ನೀರು ಕಡಿಮೆ ಮಾಡಿದ್ದೀನಿ. ಹಂಗಂತ ನೀರೇನು ಸ್ಟಾಪ್ ಮಾಡಿಲ್ಲ ನಾನು. ತುಂಬ ಓವರಾಗಿ ನೀರು ಹಾಕಿದ್ರೆ ಅರಿಶಿಣ ಫುಲ್ ರಾಟ್ ಆಗಿಬಿಡುತ್ತೆ, ಹಾಳಾಗಿಬಿಡುತ್ತೆ.
ಅದರಿಂದ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಬೇಕು. ಮತ್ತು ಈ ಬೇಷನಲ್ಲಾಗಲಿ ಯಾವುದೇ ಪಾಟ್ ಆಗಿರಲಿ ಅದರಲ್ಲಿ ಸ್ವಲ್ಪ ಡ್ರೈನೇಜ್ ಹೋಲ್ ನೋಡ್ಕೊಳ್ಳಿ. ಆ ಡ್ರೈನೇಜ್ ಹೋಲ್ ಏನಾರ ಬ್ಲಾಕ್ ಆಯಿತು ಅಂದರೆ ಅರಿಶಿನ ಫುಲ್ ಹಾಳಾಗುತ್ತೆ. ಇದು ತುಂಬ ಇಂಪಾರ್ಟೆಂಟು. ನೀರು ಮಾತ್ರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳೋದೇ ಬೆಟರ್ ಇದಕ್ಕೆಲ್ಲ, ರೂಟ್ ಕ್ರಾಪ್ಸ್ ಅಲ್ವಾ. ನಾನು ಒಂದೊಂದು ಬೇಷನಲ್ಲೂ 4 ಅರಿಶಿನ ಮೊಳಕೆಗಳಿಕ್ಕಿದ್ದೆ. ಹಂಗೆ 3 ಬೇಷನಲ್ಲಿ ಬೆಳೆಸಿದ್ದೀನಿ ಈ ಸತಿ. ಇಲ್ಲಿ ನೀವು ನೋಡ್ಬೋದು, ಇದು ಅರಿಶಿನ ಫಾರ್ಮ್ ಆಗಿಲ್ಲ, ಇಲ್ಲಾಂದರೆ ಇದು ರೂಟೇ ಅಂತ ಅನಿಸುತ್ತೆ. ಅರಿಶಿನ ಅಂತೂ ಅಲ್ಲ, ಗುಂಡುಗಿದೆ. ಇದು ಬಂದು ಕಂಪ್ಲೀಟ್ ಅರಿಶಿನದು ರೂಟ್ಸು. ಎಲೆ ಎಲ್ಲ ಒಣಗಿದೆ. ಇದು ನಾನು ಕಂಪೋಸ್ಟ್ ಬಿನ್ಗೆ ಯೂಸ್ ಮಾಡ್ಕೊತೀನಿ. ಇಷ್ಟು ಅರಿಶಿನ ಸಿಕ್ತು ಇವತ್ತು ಹಾರ್ವೆಸ್ಟಲ್ಲಿ, ನೋಡ್ಬೋದು. ಆದರೆ ತುಂಬ ಮಣ್ಣಿರೋ ಕಾರಣ ಇದನ್ನು ಚೆನ್ನಾಗಿ ತೊಳಿಬೇಕು. ಸೈಡಲ್ಲೆಲ್ಲ ತುಂಬ ಮಣ್ಣು ತುಂಬ್ಕೊಂಡ್ಬಿಟ್ಟಿದೆ. ನಾನು ಬೇಷನಲ್ಲೇ ಅರಿಶಿನ ಬೆಳೆಸಿದ್ದೀನಿ. ನೀವು ಬೇಕಾದರೆ ಪಾಟ್ಸು, ಗ್ರೋಯಿಂಗ್ ಬ್ಯಾಗ್ಸು, ಇಲ್ಲ ನಿಮ್ಮ ಮನೆಯಲ್ಲಿ ಇರೋ ವೇಸ್ಟ್ ಪ್ಲಾಸ್ಟಿಕ್ ಬಕೆಟ್ಸಲ್ಲಿ ಡ್ರೈನೇಜ್ ಹೋಲ್ ಮಾಡಿ ಕೂಡ ಬೆಳೆಸ್ಬೋದು. ನೀರೇ ಎಷ್ಟು ಇದಾಗ್ಬಿಟ್ಟಿದೆ ಅಂತ ನೋಡಿ. ಈ ನೀರನ್ನು ನಾನು ಮತ್ತೆ ಗಿಡಗಳಿಗೆ ಹಾಕ್ಕೊತೀನಿ. ತುಂಬ ಮಣ್ಣಿದೆ. ಟೆರೆಸಲ್ಲೇ ಆರ್ಗ್ಯಾನಿಕ್ ಆಗಿ ಹೂವು, ತರಕಾರಿ, ಸೊಪ್ಪನ್ನು ಬೆಳೆಸೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಗಾರ್ಡನಿಂಗ್ ವಿಡಿಯೋಗೋಸ್ಕರ ಫ್ಯಾಸಿನೇಟ್ ಗಾರ್ಡನರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅದರಿಂದ ನಾನು ಯಾವಾಗ ವಿಡಿಯೋ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ಥರ ವೀಡಿಯೋಸ್ ಮಿಸ್ ಆಗಲ್ಲ. ತುಂಬ ಮಣ್ಣಿದೆ ಅಂತ 2ನೇ ಸತಿ ತೊಳಿತಾ ಇದ್ದೀನಿ. ಈ ಸತಿ ಮೊದಲಿಗಿಂತ ಸ್ವಲ್ಪ ಕಡಿಮೆನೇ ಇದೆ ಮಣ್ಣು. ಫೈನಲ್ ಔಟ್ಪುಟ್ ನೋಡ್ಬೋದು, ಎಷ್ಟು ಫ್ರೆಶ್ ಆರ್ಗ್ಯಾನಿಕ್ ಅರಿಶಿಣ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.